ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡ್ತಾ ಇದ್ದೀರಲ್ಲ, ಟೇಸ್ಟಿ ಪಡ್ಡು ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ತೋರಿಸ್ತೀನಿ. ಪಡ್ಡುಗೆ ಬ್ಯಾಟರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಪಡ್ಡು ಬ್ಯಾಟರ್ ಹೇಗೆ ರೆಡಿ ಮಾಡೋದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆಯಿಲ್ 4 ಸ್ಪೂನ್ಸ್, ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ, ಕಡಲೆಬೇಳೆ 2 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಈರುಳ್ಳಿ 1 ಕಪ್ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 10 ಸಣ್ಣಕ್ಕೆ ಹಚ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಗ್ಗ ಸಾಲ್ಟ್. ಬನ್ನಿ ಪ್ರಿಪ್ರೇಷನ್ ಮಾಡೋಣ. ಸ್ಟವ್ ಅಂಟಿಸ್ಕೊಳ್ಳಿ, ಚಿಕ್ಕ ಬಾಣಲೆ ಇಡಿ, ಅದಕ್ಕೆ ಆಯಿಲ್ ಹಾಕೋಣ. ಆಯಿಲ್ ಬಿಸಿಯಾಗಿದೆ, ಸಾಸಿವೆ ಮತ್ತು ಜೀರಿಗೆ ಹಾಕೋಣ, ಕಡಲೆಬೇಳೆ ಹಾಕೋಣ, ಉದ್ದಿನಬೇಳೆ ಲೈಟಾಗಿ ರೋಸ್ಟ್ ಆಗಬೇಕು. ಈಗ ಈರುಳ್ಳಿ ಹಾಕ್ಕೊಡೋಣ. ಈರುಳ್ಳಿ ಲೈಟಾಗಿ ರೋಸ್ಟ್ ಆಗಬೇಕು, ಅಂದರೆ ಆಫ್ ಬಾಯಲು. ಹಾಗೆ ಪಡ್ಡು ತಿನ್ನೋಕ್ಕೆ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಬಾಯಲ್ಲಿ ಈರುಳ್ಳಿ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕ್ಕೊಡೋಣ. ಕರಿಬೇವು ಸಣ್ಣಕ್ಕೆ ಹಚ್ಕೋಬೇಕು. ಫ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈರುಳ್ಳಿ ಇದೇ ಥರ ಇರಬೇಕು, ಆಫ್ ಬಾಯ್ಲು. ರುಚಿಗೆ ತಗ್ಗ ಸಾಲ್ಟ್ ಹಾಕೋಣ. ಎಲ್ಲ ಸಾಲ್ಟ್ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಈಗ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಟರ್ ಅದರಲ್ಲೇ ನಾವು ಮಾಡಿರೋದು ಹಾಕೋಣ. ನೋಡಿ, ಹಾಕ್ಕೊಂಡಿದ್ದೀವಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಮತ್ತು ಈರುಳ್ಳಿ ಎಲ್ಲ. ಫ್ರೆಂಡ್ಸ್, ನೀವು ಬ್ಯಾಟರ್ ದೋಸೆ ಹಿಟ್ಟು ಇಲ್ಲಾಂದರೆ ಇಡ್ಲಿ ಹಿಟ್ಟು ಇದ್ರೂ ಮಾಡ್ಕೋಬೋದು. ಆದರೆ ಹೆಂಚಿಗೆ ಅಂಟ್ಕೊಂಡಿಲ್ಲದೆ ಬರಬೇಕು ಅಂತಂದರೆ ಪಡ್ಡುಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಾನು ಬ್ಯಾಟರ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ಪಡ್ಡು ಬಾಣಲಿ ಇಡೋಣ. ಫ್ರೆಂಡ್ಸ್, ಪಡ್ಡು ಬಾಣಲಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಬಿಸಿ ಮಾಡಬೇಕು. ಎಕ್ಸ್ಟ್ರಾ ಇರೋ ಆಯಿಲ್ನೇ ಮತ್ತೆ ತೆಗಿಬೇಕು. ಈಗ ಎಲ್ಲದಕ್ಕೂ ಆಯಿಲ್ ಜಾಸ್ತಿ ಹಾಕ್ತಾ ಇದ್ದೀನಿ. ಎಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು. ಎಕ್ಸ್ಟ್ರಾ ಇರೋದು ತೆಗೆದುಬಿಟ್ಟು ಇಟ್ಕೋಬೇಕು. ನೋಡಿ, ತೆಗೆದಿದ್ದಾಗಿದೆ. ಸ್ವಲ್ಪ ಇಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ. ನಾನಿವಾಗ ಸಿಂಪಲ್ ನಿಮಗೆ ಪಡ್ಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಪಡ್ಡು ಹಾಕಿ ಆಯಿಲ್ ಹಾಕ್ಬಿಟ್ಟು ಮುಚ್ಚಬೇಕು. ಇನ್ನೂ ಆಗಬೇಕು. ಈಗ ಆಗಿದೆ. ಈಗ ನೋಡಿ ಫ್ರೆಂಡ್ಸ್, ನೀಟಾಗಿ ತಿರ್ಗತ್ತೆ. ನೋಡಿ, ಇದೆಲ್ಲ ಬ್ಯಾಟರಲ್ಲೇ ಇರುತ್ತೆ, ಅಂಟ್ಕೊಂಡಿಲ್ಲದೆ. ಸುಮ್ಮನೆ ಹಾಕಿ ತಿರುಗಿಸ್ಬೇಕು ಅಂದರೆ ಬ್ಯಾಟರಲ್ಲೇ. ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂತು. ಕ್ರಿಸ್ಪಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನೀಟಾಗಿ ಹೀಗೆಲ್ಲ ತಿರ್ಸ್ಕೋಬೇಕು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ಹಿಂದೇನೋ ಆಗಿದೆ. ಇವಾಗ ಎಲ್ಲ ತೆಗಿಯೋಣ. ನೋಡಿ, ರಿಟರ್ನ್ ತಿರ್ಸಿದ್ರೂ ಅಂಟ್ಕೊಂಡಿಲ್ಲ ಕೆಳಗಡೆ. ಬ್ಯಾಟರ್ ರೆಡಿ ಮಾಡೋದು ತುಂಬ ಸಿಂಪಲ್ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಮ್ಮ ಪಡ್ಡು ರೆಡಿ ಆಗಿದೆ. ವಾವ್, ನೋಡಿ ಫ್ರೆಂಡ್ಸ್, ಪಡ್ಡು ರೆಡಿ ಆಯಿತು. ಈ ಪಡ್ಡುಗೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಟೊಮೆಟೊ ಚಟ್ನಿ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.